ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ಬೆಳಿಗ್ಗೆ ಬೇಗ ಆದ ತಕ್ಷಣ ನಾವು ಅರ್ಲಿ ಮಾರ್ನಿಂಗ್ಗೆ ಟೆಂಪಲ್ ವಿಸಿಟ್ ಮಾಡಿ ಬಂದ್ವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಆಮೇಲೆ ಮನೆಗೆ ಬಂದಮೇಲೆ ಅವ್ರು ನೋಡಿ ಕ್ಲೀನಿಂಗ್ ಮಾಡ್ತಾ ಇದ್ದಾನೆ ಟೇಬಲ್ಲೆಲ್ಲ. ಮಿಡಲಲ್ಲಿ ಇವನು ಈ ಥರ ಮಾಡ್ತಾ ಇರ್ತಾನೆ. ಇದನ್ನು ತೊಗೊಂಡು ಕೋಲಿನ ತೊಗೊಂಡು ಒಂದು ಬಟ್ಟೆ ತೊಗೊಂಡು ಎಲ್ಲ ಕಡೆ ಒರೆಸೋದು, ಇದೆಲ್ಲ ಅದು ಖಾಲಿ ಆಗೋವರೆಗೂ ಅದು ಮಾಡ್ತಾ ಇರ್ತಾನೆ ಕೆಲಸನ. ಆಮೇಲೆ ನಾನು ಒಂದು ಹಲ್ಲನ್ನ ಚೆಕ್ ಮಾಡಿರಲಿಲ್ಲ ಇವತ್ತು ಬ್ರಷ್ ಮಾಡೋ ಅಷ್ಟೊತ್ತಿಗೆ. ಇವತ್ತು ನೋಡಿದ್ದು ಈ ಥರ ಬಬಲ್ ಬಂದಿತ್ತು, ಒಳಗಡೆ ಪಸ್ ಆಗಿರೋ ಥರ. ನಾನು ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅದನ್ನು ನೋಡಿದ ತಕ್ಷಣ, ಯಾಕಂದರೆ ಒಂದು ಸರಿ ಹೇಳಿದರು ಡಾಕ್ಟ್ರು ಆ ಥರ ಪಸ್ಸೆಲ್ಲ ಬಂದರೆ ಎಲ್ಲ ಹಲ್ಲಿಗೆ ಎಫೆಕ್ಟ್ ಆಗುತ್ತೆ, ಒಳಗಡೆ ಕ್ಯೂ ಥರ ಆಗಿಬಿಟ್ಟಿರುತ್ತೆ ಅಂತ. ಹಾಗಾಗಿ ನಾನು ಇಮಿಡಿಯೇಟಾಗಿ ಕರ್ಕೊಂಡು ಹೋದ ತಕ್ಷಣ ಅವರು ಅದನ್ನು ಕ್ಲೀನ್ ಮಾಡಿಬಿಟ್ರು. ಕ್ಲೀನ್ ಮಾಡಿ ಅದೇನು ಹಾಳಾಗಿರೋ ಒಂದು ಹಲ್ಲಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಆದಮೇಲೆ ಒಂದು ಸಿಲ್ವರ್ ಟೀತ್ನ ಫಿಕ್ಸ್ ಮಾಡಿಬಿಟ್ರು. ಅದು ಏನೋ ಕ್ರೀಮ್ ಎಲ್ಲ ಹಾಕಿ, ಆಮೇಲೆ ಹಲ್ಲು ಹುಳ ಆಗದೆ ಇರೋ ಥರ. ಆ್ಯಕ್ಚುಲಿ ಇವನು ಹಲ್ಲು ಪ್ರಾಬ್ಲಮ್ ಆಗಿದ್ದೇನೆಂದರೆ, ಇವನು 1.5 ವರ್ಷದವನು ಇರೋಷ್ಟೊತ್ತಿಗೆ ಕಾಟ್ ಮೇಲಿಂದ ಬಿದ್ದು ಹಲ್ಲು ಅರ್ಧ ಕಟ್ಟಾಗಿರೋದ್ರಿಂದ ಅದು ಹಲ್ಲು ಸ್ವಲ್ಪ ಕ್ಯಾವಿಟಿ ಆಮೇಲೆ ಪೇನು ಎಲ್ಲ ಬಂದುಬಿಟ್ಟು ಅದು ಹಲ್ಲು ಹಾಳಾಗಿದ್ದು ಬಿಟ್ಟರೆ, ಒಂದು ಹಲ್ಲು ಹುಳುಕಾಗಿರೋ ಚಾಕ್ಲೇಟು ಎಲ್ಲ ತಿಂದು ಎಲ್ಲ ಹಲ್ಲು ಹಾಳಾಗಿರೋದಲ್ಲ. ಸೊ ಬಿದ್ದು ಎಫೆಕ್ಟ್ ಆಗಿ ಅದು ನೋವಾಗಿ ಒಂದ್ರ ಜೊತೆ ಒಂದು ಹಾಲಾಗಿ ಮುಂದೆ ಇರೋ 4 ಹಲ್ಲು ಫುಲ್ ಕ್ಲೀನಾಗಿ ಹೋಗ್ಬಿಟ್ಟಿದೆ ಇವಾಗ. ಸೊ ಇವಾಗ ಅವನಿಗೆ ಮುಂದೆ 4 ಹಲ್ಲು ಕೂಡ ಇಲ್ಲ. ಅವನದು ಆ್ಯಕ್ಚುಲಿ ಹಲ್ಲು ಬೀಳೋ ಟೈಮ್ ಕೂಡ ಅಲ್ಲ, ಇನ್ನು ಅವನಿಗೆ 5.5 ವರ್ಷ. ಸೊ ಬೇಗನೆ 4 ಹಲ್ಲು ಹೋಗಿದೆ. ಇನ್ನು 7 ವರ್ಷ 8 ವರ್ಷಕ್ಕೆ ಹಲ್ಲು ಬಿದ್ದು ಹೋಗಿ ಬರುತ್ತಂತೆ. ಸೊ ನೋಡಿ, ಇನ್ನೂ ಟೈಮ್ ಇದೆ ಅವನಿಗೆ. ಹಲ್ಲು ನೋಡಿ ಯಾವ ಥರ ಈ ಥರ ಸಿಲ್ವರ್ ಟೀತ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಕ್ಯಾವಿಟಿ ಮತ್ತು ಹುಳ ಆಗಬಾರ್ದು ಅಂತ ನೋಡಿ ಸರ್ ಎಲ್ಲ ಕ್ಯಾವಿಟಿ ಈ ಥರ ಆಗಿಬಿಟ್ಟಿದೆ. ಸೊ ಒಂದು ಹಲ್ಲೆಲ್ಲ ಹಾಕ್ಸ್ಕೊಂಬಂದಾಯಿತು ಇಮಿಡಿಯೇಟಾಗಿ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಮಳೆ ಬರ್ತಿತ್ತು ನೋಡಿ, ನೀರಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ. ನೀಟಾಗಿ ಅವನ್ನೆಲ್ಲ ನಾನು ರೆಡಿ ಮಾಡಿಬಿಟ್ಟಿದ್ದೆ ಅವನಿಗೆ, ಜಾಕೆಟು ಎಲ್ಲ ಹಾಕಿ. ಸೊ ಹೋಗಿ ನೀರಲ್ಲಿ ಆಟ ಆಡ್ತಿದ್ದೇನೆ ಅವನ ಫ್ರೆಂಡ್ ಜೊತೆ. ಈಗ ಬೆಂಗಳೂರಲ್ಲಂತೂ ಡೈಲಿ ಮಳೆ ಇರುತ್ತೆ, ಆ ಥರ ವೆದರ್ ಕೂಡ ಇರುತ್ತೆ. ಡೈಲಿ ಬಿಸಿಲು ಬರೋದೇ ಅಪರೂಪ ಆಗಿಬಿಟ್ಟಿದೆ. ಊರುಗಳಕ್ಕಿಂತ ಜಾಸ್ತಿ ಇಲ್ಲಿ ಬೆಂಗಳೂರಲ್ಲಿ ಮಳೆ ಆಗ್ತಾಯಿದೆ. ಅದಕ್ಕೆ ಮಳೇಲಿ ನೆನಿಬೇಡ, ಜ್ವರ ಎಲ್ಲ ಬರುತ್ತೆ ಅಂದ ತಕ್ಷಣ ಅವನು ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗಿ ತಲೆ ಮೇಲೆ ನೀರು ಬೀಳದಿರೋ ಥರ ಹೋಗಿ ರೆಡಿಯಾಗಿ ಆಟ ಆಡ್ತಿದ್ದಾನೆ. ನೋಡಿ ಯಾವ ಥರ ಎಲ್ಲ ನೀರು ಫುಲ್ ಇಲ್ಲೆಲ್ಲ ಓಪನ್ ಸ್ಪೇಸ್ ಇರೋದ್ರಿಂದ ನೀರು ನಿಂತ್ಕೊಂಡಿರುತ್ತೆ, ಆಟ ಆಡ್ತಿರ್ತಾನೆ. ಆಮೇಲೆ ಮಾರ್ನಿಂಗ್ ಬಂದುಬಿಟ್ಟು ಸಾಟರ್ಡೆ PTA ಇತ್ತು, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಅವನ ಜೊತೆ ನಾವು ಸ್ಕೂಲ್ಗೆ ಹೋದ್ವಿ. ನೋಡಿ ಅವನ ಸ್ಕೂಲ್ ಫುಲ್ಲೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ನಾನು. ಜಸ್ಟ್ ಒಂದು ಫೋಟೋ ತೆಗೆಯೋಷ್ಟೊತ್ತಿಗೆ ಒಂದು ಕ್ಲಿಪ್ಪಿಂಗ್ಸ್ನ ಮಾಡಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಮೇಂಟೆನೆನ್ಸ್ ಎಲ್ಲ ಸಖತ್ತಾಗಿದೆ. ಹಾಗೆ ಅಷ್ಟೇ ಫೀಸ್ ಕೂಡ ಇದೆ ಅಲ್ಲಿ, ಹೆವಿ ಫೀಸ್ ಇದೆ. ಹಾಗೆ ಟೀಚಿಂಗ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಪೇರೆಂಟ್ಸು ಬಂದು ಹೋಗ್ತಾ ಇದ್ದಾರೆ ಮೀಟಿಂಗ್ ಮುಗಿಸ್ಕೊಂಬರ್ತಾ ನನಗೆ ಐಸ್ ಕ್ರೀಮ್ ಬೇಕು ಅಂತ ಮೊದಲೇ ಹೇಳಿದ. ಹಾಗಾಗಿ ಅವನಿಗೆ ಅವ್ರ ಪಪ್ಪ ಕೊಡಿಸಿದ್ರು. ಅದು ಡೆತ್ ಬೈ ಚಾಕ್ಲೇಟ್ತು. ಇದಕ್ಕೇ 400 ಆ ಥರ ಎಲ್ಲ ಅಮೌಂಟ್ ಇತ್ತು. ಹೊರಗಡೆ ತಿಂದರೆ ಏನಷ್ಟು ಇರಲ್ಲ, ಇಲ್ಲಿ ರೆಸ್ಟೋರೆಂಟಲ್ಲಿ ತಗೊಂಡ ತಕ್ಷಣ ಜಾಸ್ತಿ ರೇಟ್ ಇತ್ತು. ಅವನಿಗೆ ಸುಮ್ಮನೆ ಇರಲಿ ಅಂತ ಮತ್ತೆ ಕೊಡಿಸಿದ್ವಿ. ನೋಡಿ ತಿಂತ ಎಂಜಾಯ್ ಮಾಡ್ತಾ ಇದ್ದಾನೆ ಹೇಗೆ ಅಂತ. ಅದರ ಮೇಲೆ ಈವ್ನಿಂಗ್ ನಾವು ಮಾಲ್ಗೆ ಮೂವಿ ಹೋಗಿದ್ದೆ. ದೀಪಾವಳಿದು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇದು ವೈಟ್ ಟಿ ಶರ್ಟ್ ಏನಕ್ಕೆ ಹಾಕಿದ್ದ ಅಂದರೆ, ಅವನು ಇವತ್ತು ವೈಟ್ ಕಲರ್ ಡೇ ಇತ್ತು, ಹಾಗಾದರೆ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದ. ಕಾಂತಾರ ಮೂವಿ ನೋಡ್ಕೊಂಬಂದ್ವಿ, ತುಂಬಾ ಚೆನ್ನಾಗಿತ್ತು ಕಾಂತಾರ ಮೂವಿ. ಅವನಿಗೂ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ, ಸಖತ್ತಾಗಿ ಮಾಡಿದ್ದಾರೆ. ನಿನ್ನೆ ಅವನಿಗೆ ವೈಟ್ ಕಲರ್ ಡ್ರೆಸ್ ಆಯಿತು, ಇವತ್ತು ರೆಡ್ ಕಲರ್ ಡ್ರೆಸ್ಸು. ಈ ವೀಕ್ ಫುಲ್ಲು ಕಲರು, ಡೈಲಿ ಒಂದೊಂದು ಕಲರ್ ಡ್ರೆಸ್ ಮಾಡಿದರು. ವೈಟು, ರೆಡ್, ಬ್ಲೂ, ಗ್ರೀನ್ ಹಾಗೆ ಯೆಲ್ಲೋ ಕಲರು. ಈ ವೀಕ್ ಫುಲ್ ಯಾವ ಥರ ಎಲ್ಲ ಕಲರ್ ಹಾಕ್ಕೊಂಡಿದ್ದಾನೆ, ಹಾಗೆ ಎಂಜಾಯ್ ಮಾಡಿದ್ದಾನೆ.
ನೈಟು ಮಲಗೋ ಅಷ್ಟೊತ್ತಿಗೆ ಈ ಥರ ನೋಡಿ ತಲೆಗೆ ಅದು ಕವರ್ ಹಾಕ್ಕೊಂಡು ಒಂದು ಯಾವುದೋ ವೀಡಿಯೋದಲ್ಲಿ ಇರುತ್ತೆ ಈ ಥರ, ಅದನ್ನು ನೋಡ್ತೇನಲ್ವ ಅವನು ಆ ಥರ ಮಾಡ್ತಾಯಿದ್ದಾನೆ, ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಬೀಳ್ತೀಯ ಸುಮ್ಮನೆ ಇರು ಅಂತ ಹೇಳಿದ್ರೆ ಕೇಳ್ತಾನೇ ಇಲ್ಲ. ಈ ವೀಕ್ ಫುಲ್ ಎಲ್ಲ ಕಲರ್ ಡ್ರೆಸ್ದು ಮುಗೀತು, ಒಂದು ಎಲ್ಲ ಕಲರ್ ಡೇನೇ ಇತ್ತು ಫುಲ್ ವೀಕು. ಎಲ್ಲ ಮುಗಿದ್ಮೇಲೆ ನೋಡಿ ಇವನು ಮನೇಲಿ ಇದೊಂದು ಬೇಕಂತ ಇದು ಏನು ಡ್ರಮ್ ಬಾರಿಸೋದಿರುತ್ತಲ್ಲ ಇದನ್ನು ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಮನೇಲಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಮತ್ತು ನೆಕ್ಸ್ಟ್ ಹೊಸ ಬ್ಲಾಗೊಂದಿಗೆ ನಾಳೆ ಸಿಗ್ತೀನಿ. ದೀಪಾವಳಿ ಸೆಲಿಬ್ರೇಷನು ಹಾಗೆ ಎಲ್ಲ ಯಾವ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ನಾನು ನಾಳೆ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. Under the boughs where the shadows play, the wind hums songs at the break of